ಇನ್ನು ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಮಾಡಿದಂಥ ನಟ ಇದೀಗ ವಿಧಿವಶರಾಗಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಕೂಡ ಅಂತಲೂ ಕೂಡ ಹೇಳ್ಬೋದು. ಇನ್ನೂ ಇಂಥ ದೊಡ್ಡ ಇದು ಮಾಡಿದಂಥ ನಟ ಇದೀಗ ವಿಧಿವಶರಾಗಿರುವಂಥದ್ದು. 1994ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ಕೂಡ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯ ಮಾಡಿದಂಥ ಇವರು ಕುಟುಂಬ ಮತ್ತು ಯಜಮಾನ ಇರ್ಬೋದು, ಇದರಲ್ಲೆಲ್ಲ ಕೂಡ ಬಾಲನಟರಾಗಿ ಕೂಡ ಇವರು ಕಾಣಿಸಿಕೊಂಡಿದ್ದರು. ಅವ್ರು ಬೇರೆ ಯಾರಲ್ಲ, ನಿತಿನ್ ಗೋಪಿ ಅವರು. ಶಾಲೆಗೆ ಈ ದಿನ ರಜೆ ಎಂಬ ಒಂದು ಹಾಡನ್ನು ನೀವು ಕೇಳಿರ್ತೀರಿ. ಈ ಹಾಡಲ್ಲಿ ತುಂಬಾ ಅದ್ಭುತವಾದಂಥ ಇದನ್ನು ಕೂಡ ಇವರು ಮಾಡಿದಂಥವ್ರು. ಇಂಥ ಅತಿ ದೊಡ್ಡ ನಟ ಇದೀಗ ನಿಧನರಾಗಿರುವಂಥ ಘಟನೆ ಈಗ ನಡೆದಿರುವಂಥದ್ದು. ಸದ್ಯ ಹೃದಯಾಘಾತದಿಂದ ಇದೀಗ ಒಳಗೆ ಕೊನೆ ಸೆಳೆದಿದ್ದಾರೆ. ಸದ್ಯ ಅವರಿಗೆ 32 ವರ್ಷ ವಯಸ್ಸಾಗಿತ್ತು. ಕೇವಲ ಅತಿ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಕೊನೆ ಸೆಳೆದಿರುವಂಥದ್ದು ಇದೀಗ ಶಾಕಿಂಗ್ ಆಗಿರುವಂಥದ್ದು ಒಂದು ಘಟನೆ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಇವರು ಛಾಪನ್ನು ಕೂಡ ಮೂಡಿಸಿದರು. ಸದ್ಯ ಇಂಥ ಅತಿ ದೊಡ್ಡ ನಟ ಈ ರೀತಿ ವಿಧಿವಶರಾಗಿರೋದು ಸಿನಿಮಾ ರಂಗಕ್ಕೆ ಒಂದು ತುಂಬಲಾರದಂಥ ನಷ್ಟ ಉಂಟಾಗಿರುವಂಥದ್ದು. ಸದ್ಯ ಅವರ ಆತ್ಮಕ್ಕೆ ಶಾಂತಿ ಕೋರಿ ಸಾಕಷ್ಟು ಗಣ್ಯರು, ನಟ ನಟಿಯರೆಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಇಂದು ಅವರ ಮನೆ